Hello, hi friends. My name is Dhanoj. I am registered nurse working in Dubai. Actually, ನಾನು ಇವತ್ತು ಏನು ಹೇಳಕ್ಕೆ ಬಂದಿದ್ರೆ, ನೀವು ಇನ್ ಕೇಸ್ ನರ್ಸಿಂಗ್ ಮಾಡಿದರೆ ಅಥವಾ ನರ್ಸಿಂಗ್ ಕಂಪ್ಲೀಟ್ ಆಗಿದರೆ ನೀವು ಆ್ಯಸ್ ಎ ನರ್ಸಿಂಗ್ ಜಾಬ್ ನೀವು ಯು ಎಲ್ಲಿ ಮಾಡ್ಬೋದು. ಸೊ ಅದಕ್ಕೆ ಬೇಕಾದಂಥ ರಿಕ್ವೈರ್ಮೆಂಟು ಮತ್ತು ಯಾವ ಥರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದೆಲ್ಲ ಯಾವ ಥರ ಮೆಥಡ್ಸು ಅದೆಲ್ಲ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಮೊದಲನೇದಾಗಿ ನೀವು ಆ್ಯಸ್ ಎ ರಿಜಿಸ್ಟರ್ ನರ್ಸ್ ಆಗಿ ವರ್ಕ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮದು BSc ನರ್ಸಿಂಗ್ ಅಥವಾ GNM ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ಮತ್ತು ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಇಂಡಿಯಾದಲ್ಲಿ. ನೀವು ಇದನ್ನು ಕಂಪ್ಲೀಟ್ ಮಾಡಿದರೆ ಆ್ಯಸ್ ಎ ರಿಜಿಸ್ಟರ್ ನರ್ಸ್ ಆಗಿ ನೀವು ದುಬೈಯಲ್ಲಿ ವರ್ಕ್ ಮಾಡ್ಬೋದು. ತುಂಬ ಜನಕ್ಕೆ ಡೌಟ್ ಇರುತ್ತೆ, ನಾವು ಹೇಗೆ ಅಬ್ರಾಡಿಗೆ ಹೋಗಿ ವರ್ಕ್ ಮಾಡೋದು, ತುಂಬ ಏಜೆನ್ಸಿಗೆಲ್ಲ ತುಂಬ ಅಮೌಂಟ್ ಕೊಡಬೇಕಾ, ತುಂಬ ಡೌಟ್ಸ್ ಇರುತ್ತೆ. ಸೊ ನೀವು ಇದರಲ್ಲಿ ಏಜೆಂಟಿಗೆ ಯಾವುದೇ ರೀತಿಯ ದುಡ್ಡು ಕೊಡೋ ಅವಶ್ಯಕತೆ ಇರೋದಿಲ್ಲ. ನೀವು ಇನ್ ಕೇಸ್ ನಿಮ್ಮದು BSc ನರ್ಸಿಂಗ್ ಅಥವಾ GNM ನರ್ಸಿಂಗ್ ಆದರೆ ನೀವು ಡೈರೆಕ್ಟಾಗಿ ಓನಾಗಿ ಬರ್ಬೋದು. ಸೊ ಅದು ಮೆಥಡ್ ಯಾವ ಥರ ಇದೆ ಮತ್ತು ಪ್ರೊಸೆಸ್ ಹೇಗೆ ಅದೆಲ್ಲ ನಿಮಗೆ ನಾನು ಹೇಳ್ತೀನಿ. ಮೊದಲನೇದಾಗಿ ಅಂದರೆ ನೀವು ಇನ್ ಕೇಸ್ ನಿಮ್ಗೆ ಈಗ BSc ಆಗಿ 2 years ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇಂಡಿಯಾದಲ್ಲಿ ಯಾವುದೇ ICU ಎಮರ್ಜೆನ್ಸಿ ಯಾವುದೇ ಫೀಲ್ಡಲ್ಲಾದರೂ ಓಕೆ, ನಿಮಗೆ ಮಿನಿಮಮ್ 2 year ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಯು ಎಲ್ಲಿ. ಅದರ ನಂತರ ನಿಮಗೆ DHA ಎಕ್ಸಾಮ್ ನೀವು ಮತ್ತು ನಿಮ್ಗೆ ಹೇಳ್ತೀನಿ, ತುಂಬ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇದೆ, ನಾನು UAಗೆ ಹೋಗಬೇಕಾದ್ರೆ ಯಾವ ಎಕ್ಸಾಮ್ ಬರೀಬೇಕು ಅಂತ. ಕೆಲವರು ಹೇಳ್ತಾರೆ DHA ಬರೀಬೇಕು, DOH ಬರೀಬೇಕು, DHA ಹಾದ್ ಬರೀಬೇಕು ಅಂತೆಲ್ಲ ಹೇಳ್ತಾರೆ. ತುಂಬ ಜನಕ್ಕೆ ಇದರಲ್ಲಿ ಕನ್ಫ್ಯೂಸ್ ಇರುತ್ತೆ. ಸೊ ಇವತ್ತು ನಾನು ಹೇಳ್ತಿದ್ದೀನಿ ನೋಡಿ, ಯು ಎಲ್ಲಿ ನಿಮಗೆ ಈಗ ನಾವು ಇಂಡಿಯಾ ತೊಗೊಂಡ್ರೆ ಕರ್ನಾಟಕ, ಮಹಾರಾಷ್ಟ್ರ. ಈಗ ನಾವು ಇನ್ ಕೇಸ್ ಮಹಾರಾಷ್ಟ್ರಕ್ಕೆ ಹೋಗೋದಾದರೆ ಮಹಾರಾಷ್ಟ್ರದಲ್ಲೇ ನಮಗೆ ನರ್ಸಿಂಗ್ ಕೌನ್ಸಿಲಿಂದ ಲೈಸೆನ್ಸ್ ಕೇಳ್ತಾರೆ. ಸೊ ನಾವು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂದ ಅದನ್ನು ಮಹಾರಾಷ್ಟ್ರ ನರ್ಸಿಂಗ್ ಕೌನ್ಸಿಲಿಂಗಿಗೆ ಕನ್ವರ್ಟ್ ಮಾಡ್ತೀವಿ. ಅದೇ ಥರ ಸೊ ಇಲ್ಲಿ ಹಾಗೆ ನೀವು ಯು ಎಲ್ಲಿ ಬಂದು ವರ್ಕ್ ಮಾಡಬೇಕಂದ್ರೆ ನಿಮಗೆ ದುಬೈಯಲ್ಲಿ ವರ್ಕ್ ಮಾಡೋದಾದರೆ ದುಬೈ ಸ್ಟೇಟಿಗೆ, ಸೊ ದುಬೈಗೋಸ್ಕರನೇ ನಿಮಗೆ DHA ಎಕ್ಸಾಮ್ ಅಂತ ಇರುತ್ತೆ, ದುಬೈ ಹೆಲ್ತ್ ಅಥಾರಿಟಿ. ಸೊ ನೀವು ಇನ್ ಕೇಸು ಶಾರ್ಜಾ ಮತ್ತು ಉಳಿದ ಎಮಿರೇಟ್ಸು ಅಲ್ಲಿ ಕೆಲಸ ಮಾಡಿದ್ರೆ MOH ಅಂತ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ನೀವು ಅಬುದಾಬಿಯಲ್ಲಿ ಎಕ್ಸಾಮ್ ಬರೀಬೇಕಾಗಬೇಕಂದ್ರೆ ಹಾದ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ ಈಗ ಡಿಪೆಂಡ್ಸ್ ಆನ್ ನಿಮಗೆ ಈಗ ಯು ಎಲ್ಲಿ ಯಾವ ಸ್ಟೇಟಿಗೆ ಹೋಗ್ಬೇಕು ನಿಮಗೆ ಆಸೆ ಇರುತ್ತೆ, ಅದು ಡಿಪೆಂಡ್ಸ್ ಆಗಿ ನೀವು ಇನ್ ಕೇಸ್ ನಿಮ್ಗೆ ದುಬೈ ಹೋಗಬೇಕಂದ್ರೆ DHA ಎಕ್ಸಾಮ್ ಬರೀಬೇಕು, ದುಬೈ ಹೆಲ್ತ್ ಅಥಾರಿಟಿ ಎಕ್ಸಾಮ್ನ ಬರೀಬೇಕು. ಸೊ ಓಕೆ, ಡಾಟಾ ಫ್ಲೋ ಕಂಪ್ಲೀಟ್ ಆಗಿರಬೇಕು. ನೀವು ಎಲ್ಲಿ ಕ್ವಾಲಿಫಿಕೇಷನ್ ಮಾಡ್ತೀರಾ ಅದರದ್ದು ಸರ್ಟಿಫಿಕೇಟು ಎಲ್ಲ ನೀವು ವೆರಿಫಿಕೇಷನ್ ಆಗುತ್ತೆ ಡಾಟಾ ಫ್ಲೋ ಅಲ್ಲಿ. ಸೊ ನೀವು ವ್ಯಾಲಿಡ್ ಇದೆಯಾ ನಿಮ್ಮ ಡಾಕ್ಯುಮೆಂಟ್ಸು ಅದೆಲ್ಲ ಚೆಕ್ ಆಗುತ್ತೆ. ಸೊ ಡಾಕ್ಯುಮೆಂಟು ವೆರಿಫಿಕೇಷನ್ ಆದಮೇಲೆ ಮೀನ್ಸ್ ಡಾಟಾ ಫ್ಲೋ ಆದಮೇಲೆ ನಿಮಗೆ ಎಲಿಜಿಬಿಲಿಟಿ ಅಂತ ಒಂದು ಲೆಟ್ರ್ ಇಶ್ಯೂ ಆಗುತ್ತೆ ದುಬೈ ಹೆಲ್ತ್ ಅಥಾರಿಟಿಯಿಂದ. ಓಕೆನಾ. ಸೊ ಫಸ್ಟ್ ನೀವು BSc ನರ್ಸಿಂಗ್ ಕಂಪ್ಲೀಟ್ ಆಗಬೇಕು, ಆಮೇಲೆ ಡಾಟಾ ಫ್ಲೋ ಕಂಪ್ಲೀಟ್ ಆಗಿರಬೇಕು, ವಿತ್ ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯೆನ್ಸ್ ಇಂಡಿಯಾದಲ್ಲಿ ಇರಬೇಕು. ಓಕೆನಾ. ಇದಿಷ್ಟು ನಿಮ್ದು ಇದೆ ಅಂದರೆ ನಿಮ್ಮದು ಪಾಸಿಟಿವ್ ಡಾಟಾ ಫ್ಲೋ ಇದೆ ಅಂದರೆ ನೀವು ಆರಾಮ್ಸಾಗಿ ದುಬೈಯಲ್ಲಿ ಆ್ಯಸ್ ಎ ರಿಜಿಸ್ಟರ್ ನರ್ಸ್ ಆಗಿ ವರ್ಕ್ ಮಾಡ್ಬೋದು. ಸೊ ಮೆಥಡ್ಸ್, ಈಗ ನಿಮ್ಮದು ಇದು ಎಕ್ಸಾಮ್ ಆಗಿದೆ, ಈಗ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ನೀವು ಡಾಟಾ ಫ್ಲೋ ಆಯಿತು, ನಿಮ್ಮದು 2 year ಎಕ್ಸ್ಪೀರಿಯೆನ್ಸ್ ಇದೆ, ಎಲ್ಲ ಆಯಿತು. ಬಟ್ ನೀವು ಹೇಗೆ ಜಾಬ್ಗೆ ಅಪ್ಲೈ ಮಾಡ್ತೀರಾ, ನಿಮಗೆ ಆಪ್ಷನ್ ಇದೆ. ನಿಮಗೆ ಯಾವ ಥರ ಆಪ್ಷನ್ ಅಂದರೆ, ಒಂದು ನೀವು ಆನ್ಲೈನ್ ಥ್ರೂ ಇಂಟರ್ವ್ಯೂ ಮಾಡ್ಬೋದು. ಆ್ಯಸ್ ಎ ನೀವು ಲಿಂಕ್ಡ್ಇನ್, ಗಲ್ಫ್ ಟ್ಯಾಲೆಂಟ್ ಅಂತ Naukri.com ಅದರಲ್ಲೆಲ್ಲ ತುಂಬ ವೇಕೆನ್ಸಿ ಬಿಟ್ಟಿರ್ತಾರೆ, ಅದಕ್ಕೆ ಅಪ್ಲೈ ಮಾಡಬೇಕು. ಓಕೆನಾ. ಅದು ಬಿಟ್ಟು ನಿಮಗೆ ಆಯಿತು ನನಗೆ ಯಾವುದು ಇಂಟರ್ವ್ಯೂ ಸೆಲೆಕ್ಟ್ ಆಗ್ತಾಯಿಲ್ಲ, ನನಗೆ ಯಾರು ರಿಪ್ಲೈ ಕೊಡ್ತಾ ಇಲ್ಲ HR, ನೀವು ಲಿಂಕ್ಡ್ಇನ್ನು ಇದರಲ್ಲೆಲ್ಲ ಟ್ರೈ ಮಾಡಿದ್ರಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಡೈರೆಕ್ಟಾಗಿ ಬರೋದು. ಸೊ ಇಲ್ಲಿ ಬಂದು ನಾವು ಜಾಬ್ಗೆ ಡೈರೆಕ್ಟಾಗಿ ಕಂಪ್ನಿಗೆ ಹೋಗಿ, ಹಾಸ್ಪಿಟ್ಲಿಗೆ ಹೋಗಿ ನಾವು ಇಂಟ್ರ್ಯೂ ಕೊಡಬೇಕು. ಸೊ ನೀವು 2 month ವಿಸಿಟ್ ವೀಸಾದಲ್ಲಿ ಬಂದು ಇಲ್ಲಿ ಇಂಟ್ರ್ಯೂ ಕೊಟ್ಟು ಈಸಿಯಾಗಿ ಜಾಬ್ ತೊಗೋಬೋದು. ಮತ್ತು ನೀವು ಸುಮ್ಮನೆ ಏಜೆಂಟಿಗೆಲ್ಲ ದುಡ್ಡು ಕೊಟ್ಟು ಸುಮ್ಮನೆ, ಈಗ ತುಂಬ ಫೇಕ್ ಏಜೆಂಟ್ಸ್ ಎಲ್ಲ ಇರ್ತಾರೆ, ಅವರು ನಿಮಗೆ ಜಾಬ್ ಮಾಡಿ ಕೊಡ್ತಾರೆ ಅಂತ ಕೆಲವರು ಮಾಡಿ ಕೊಡ್ತಾರೆ, ತುಂಬ ಅಮೌಂಟ್ ತೊಗೊಳ್ತಾರೆ. ಸೊ ಇದಕ್ಕಿಂತ ನೀವು ಬೆಟರ್ ನೀವು ಡೈರೆಕ್ಟಾಗಿ ಬರ್ಬೋದು, ಇಲ್ಲಾಂದರೆ ಆನ್ಲೈನ್ ಥ್ರೂನು ಟ್ರೈ ಮಾಡ್ಬೋದು. ಓಕೆನಾ. ದೆನ್ ಅದು ಬಿಟ್ಟು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಪ್ರೊಸೆಸ್ ಬಗ್ಗೆ ಯಾವುದಾದ್ರೂ ಡೌಟ್ ಇದ್ದರೆ, ಎಕ್ಸಾಮು ಮೆಟೀರಿಯಲ್ಲು, ಎಕ್ಸಾಮ್ಗೆ ಯಾವ ಥರ ಪ್ರಿಪ್ರೇಷನ್ ಆಗಬೇಕು ಅದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಹೇಳ್ತೀನಿ ಯಾವ ಥರ ಮಾಡಬೇಕು, ಈಗ ಪ್ರೊಸೀಜರ್ ಹೇಗೆ ಅಂತ. ಓಕೆ, ಮೆಸೇಜ್ ಮಾಡ್ಬೋದು. ಓಕೆನಾ. ಥ್ಯಾಂಕ್ ಯು ಸೋ ಮಚ್.